ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಜವಳೆಕಾಯಿ ಅಂದರೆ ಗಾವರ್ ಬೀನ್ ಇದ್ರ ಪಲ್ಯ ಮಾಡೋದು ಹೇಗೆ ಅಂತೇಳಿ ಸಿಂಪಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಜವಳಿಕಾಯಿನ ಎಲ್ಲ ಸೋಸ್ಕೊಂಡಿದ್ದೀನಿ, ಅಂದರೆ ನಾರು ತೆಗೆದುಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ತೊಳೆದು ಹಂಚಲ್ಲಿ ಹುರ್ಕೊಳಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಅದು ಹಾಕ್ಕೊಂಡಾದಮೇಲೆ ಸ್ವಲ್ಪ ಹಸಿ ಅಂಶ ಅಂದರೆ ತೊಳೆದಿರ್ತೀವಲ್ಲ, ನೀರಿನಂಶ ಹೋದ್ಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸಿಮ್ಮಿಗೆ ಇಟ್ಕೊಂಡು ಜವಳೆಕಾಯಿನ ನೀಟಾಗಿ ಹುರ್ಕೋಬೇಕು. ಈ ಥರ ಸ್ಟೀಮ್ ಜಾಸ್ತಿ ಮಾಡಿಕೊಂಡ್ರೆ ಸೇಮ್ ಬೆಂಡೆಕಾಯಿ ಕೇಳಿದ್ನಲ್ಲ ಅದೇ ಥರ ಅದು ಸೀದೋಗ್ಬಿಡುತ್ತೆ. ಸಿಮ್ಮಿಗೆ ಇಟ್ಕೊಂಡೇ ಹುರ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಮೆತ್ತಗೆ ಅಂದರೆ ಬೆಂದು ಬಿಟ್ಟು ಚೆನ್ನಾಗಿ ಈ ಥರ ಕಲರ್ ಬರುತ್ತೆ. ಜಾಸ್ತಿ ಏನಾದರೂ ಸ್ಟೀಮ್ ಆಯಿತು ಅಂದರೆ ಎಲ್ಲ ಸೀದೋಗ್ಬಿಡ್ತವೆ. ಒಂದು ಕಡೆ ಸೀದೋಗ್ತವೆ, ಇನ್ನೊಂದು ಕಡೆ ಬೇಯಲ್ಲ, ಈ ಥರ ಆಗುತ್ತೆ. ಈಗ ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ ಕಾಳು ಜೀರಿಗೆ ಹಾಕ್ಕೊಂಡು ಅದು ಚಟಪಟ ಅಂತ ಸಿಡಿದ ಮೇಲೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕರಿಬೇವು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ ಮೊದಲೇ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆದರೆ ಖಾರ ಕಮ್ಮಿ ಆಗುತ್ತೆ ಅಂತ. ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅದು ಸ್ವಲ್ಪ ತುಂಬ ಬೇಯೋದೇನು ಬೇಡ, ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಕೊಬ್ಬರಿ ನಾನು ಹಾಕ್ಕೊಂಡಿಲ್ಲ, ಟೊಮೊಟೊ ಜೊತೆ ಸ್ವಲ್ಪ ಇದ್ದಿದ್ದು ಬಂದಿದೆ ಅಷ್ಟೇ. ಕೊಬ್ಬರಿ ಲಾಸ್ಟಿಗೆ ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಈ ಥರ ಅಂದರೆ ಸ್ವಲ್ಪ ಬೇಯುತ್ತೆ. ಅದಾದಮೇಲೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಸೈಡಿಗೆ, ಆ ಜವಳಿಕಾಯಿನ ಹಾಕ್ಕೊಂಡು ಬೇಯೋದಕ್ಕೆ ಇಟ್ಬಿಟ್ಕೊಳ್ತಾ ಇದ್ದೀನಿ. ಕೆಲವರು ಜವಳಿಕಾಯಿನ ಜಾಸ್ತಿ ಬೇಯಿಸ್ಕೋಬಹುದು, ಅಂದರೆ ಅವರವರ ಒಂದು ಇಷ್ಟ ಅದು. ನಮ್ಮ ಮನೇಲಿ ಇಷ್ಟೇ ಬೇಯಿಸಿದರೆ ಚೆನ್ನಾಗಿ ಅಂತ ಹೇಳ್ತಾರೆ, ಹಂಗಾಗಿ ನಾನು ಇಷ್ಟೇ ಬೇಯಿಸ್ಕೊಂಡಿದ್ದೀನಿ. ಕೆಲವರು ಫುಲ್ಲು ಬ್ರೌನ್ ಕಲರ್ ಆಗೋ ಥರನೂ ಹುರ್ಕೊಳ್ತಾರೆ ಸೈಡಿಗೆ. ನೋಡಿ, ಅದು ಸ್ವಲ್ಪ ಬೆಂದ ಮೇಲೆ ಸಾಂಬಾರು ಪುಡಿ ಮತ್ತು ಕಡಲೆ ಪೌಡ್ರು ಒಂದೊಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಅದು ಜವಳಿಕಾಯಿ ಬೇಯಲಿ ಅಂತ ಹೇಳಿಬಿಟ್ಟು. ಇವಾಗ ಬೇಯ್ತಾ ಇದೆ, ಅಂದರೆ ಈ ಸಾಂಬಾರು ಪೌಡ್ರು ಕಡಲೆ ಪೌಡ್ರ್ ಎಲ್ಲ ಮಿಕ್ಸ್ ಹಾಕಿದ್ವಲ್ಲ ಅದು. ಆವಾಗ ಸ್ವಲ್ಪ ಬೆಂದಾದಮೇಲೆ ಉಪ್ಪು ಹಾಕ್ಕೊಳ್ತಿದ್ದೀನಿ. ಉಪ್ಪನ್ನು ಯಾಕೆ ನಾನು ಯಾವಾಗಲೂ ಮುಂಚೆಗೆ ಹಾಕ್ಕೊಳ್ಳಲ್ಲ ಅಂದರೆ ಅದರಲ್ಲಿ ಇರ್ತಕ್ಕಂಥ ಅಯೋಡಿನ್ ಅಂಶ ಎಲ್ಲ ಸುಟ್ಟೋಗ್ಬಿಡುತ್ತೆ ಅಂಥೇಳಿ ನಾನು ಮಧ್ಯಂತರ ಹಾಕ್ಕೊತೀನಿ ಸ್ವಲ್ಪ ಪಲ್ಯ ಆದಮೇಲೆ. ಮತ್ತು ಇವಾಗ ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಉಪ್ಪು ಕರಗಿಬಿಟ್ಟು ಅದಕ್ಕೆ ರುಚಿ ಚೆನ್ನಾಗಿ ಹತ್ಕೊಳ್ಳುತ್ತೆ. ಆಮೇಲೆ ಇದು ಕುರ್ಷಾಣಿ ಪುಡಿ ಅಂತ ಹೇಳ್ತೀವಲ್ಲ, ಅದನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯೋದಕ್ಕೆ ಬಿಟ್ಟರೆ ಆಯಿತು ಪಲ್ಯ. ನಾನಿಲ್ಲಿ ಹುಳಿ ಹಾಕ್ಕೊಂಡಿಲ್ಲ, ಯಾವುದೇ ಹುಳಿನ, ನಿಂಬೆ ಹುಳಿ ಇರ್ಬೋದು, ಹುಣಸೆ ಹುಳಿ ಇರ್ಬೋದು. ಯಾಕೆ ಹಾಕ್ಕೊಂಡಿಲ್ಲ ಅಂದರೆ ಟೊಮೊಟೊ ಹಾಕಿರೋದ್ರಿಂದ ಪಲ್ಯಗಳಿಗೆ ನಾನು ಜಾಸ್ತಿ ಕೆಲವೊಂದು ಹುಳಿ ಹಾಕೋಲ್ಲ ಎಕ್ಸ್ಟ್ರಾ. ಆ ಟೊಮೊಟೊದಲ್ಲಿರೋದೇ ಅದಕ್ಕೆ ಟೇಸ್ಟ್ ಚೆನ್ನಾಗಿ ಹತ್ತುತ್ತೆ ಅಂಥೇಳಿ ಎಕ್ಸ್ಟ್ರಾ ಏನು ಹುಳಿ ಹಾಕ್ಕೊಳ್ಳಲ್ಲ. ಬೇಕು ಅಂದರೆ ಹಾಕ್ಕೋಬೋದು, ಸ್ವಲ್ಪ ಜಾಸ್ತಿ ಬೇಕು ಹುಳಿ ನಮಗೆ ಅನ್ನೋರು ಹಾಕ್ಕೋಬೋದು. ನೋಡಿ, ಚೆನ್ನಾಗಿ ಬೇಯ್ತು. ಇಷ್ಟೆಲ್ಲ ಆದಮೇಲೆ ಪಲ್ಯ ರೆಡಿ ಆಯಿತು, ಜವಳಿಕಾಯಿ ಪಲ್ಯ. ನಮಗೆ ಇನ್ನೂ ಸ್ವಲ್ಪ ಕುರ್ಷಾಣಿ ಪುಡಿ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಂಡ್ರೆ ಆಯಿತು ಅಷ್ಟೇ. ಇದೇ ರೀತಿಯಾಗಿ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.